ನಮಸ್ಕಾರ ನಮಸ್ಕಾರ ಕರ್ನಾಟಕ. ಈ ವಿಡಿಯೋ ಕರ್ನಾಟಕದ 1.3 ಲಕ್ಷ ಅಡ್ವೊಕೇಟ್ಗಳು ಮತ್ತು ಬೆಂಗಳೂರಿನ ಅಡ್ವೊಕೇಟ್ ಅಸೋಸಿಯೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ಏನಿದೆ ಪೇಪರಲ್ಲಿ ನೋಡೋಣ. ಇದು ಇವತ್ತಿನ ಪೇಪರು, ಸ್ಯಾಟರ್ಡೇ. ಓಕೆ, ಇದರಲ್ಲೊಂದು ಆರ್ಟಿಕಲ್ ಬಂದಿದೆ. ಏನು ಹೇಳ್ತಾರೆ ಅಂತಂದರೆ, ದ ಅಡ್ವೊಕೇಟ್ ಅಸೋಸಿಯೇಷನ್ ಆಫ್ ಬೆಂಗಳೂರು ಹ್ಯಾಸ್ ರಿಟರ್ನ್ ಟು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಸೀಕಿಂಗ್ ನ್ಯೂ ಬಾರ್ ಕೌನ್ಸಿಲ್ ಅಪೆಂಟಿವ್ ಹೂ ಹ್ಯಾಸ್ ಇಂಗ್ಲಿಷ್ ಫಾರ್ ಕೋರ್ಟ್ ಸೆರೆಮನೀಸ್. ಅಸೋಸಿಯೇಷನ್ ಪಾಸ್ಡ್ ಎ ರೆಸೊಲ್ಯೂಷನ್ demanding the removal of Karnataka Bar Council Chairman S.S. Mittala Court due to his inadequate English. ಈ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರು ಇದೆಯಲ್ಲ, ವಿವೇಕ್ ಸುಬ್ಬಾರೆಡ್ಡಿ ಅವರು ಅದಕ್ಕೆ ಅಧ್ಯಕ್ಷರು. ಅವರು ಕರ್ನಾಟಕ ಬಾರ್ ಕೌನ್ಸಿಲ್ ಕಡೆಯಿಂದ ಕೋರ್ಟ್ಗಳಲ್ಲಿ ಅವು ಇವು ಕಾರ್ಯಕ್ರಮಗಳಾದರೆ ಅವ್ರ ಕಡೆಯಿಂದ ರೆಪ್ರೆಸೆಂಟೇಷನ್ ಬರ್ತದೆ ಬಾರ್ ಕೌನ್ಸಿಲಿಂದ. ಅದರ ಚೇರ್ಮನ್ S.S. ಮಿಟ್ಟಲ್ ಕೋಡ್ ಅವ್ರಿಗೆ ಇಂಗ್ಲೀಷ್ ಬರೋಲ್ಲ, ಹಂಗಾಗಿ ಚೆನ್ನಾಗಿ ಇಂಗ್ಲೀಷ್ ಬರೆಯೋರನ್ನ ಈ ಥರ ಕೋರ್ಟ್ ಸೆರೆಮನಿ ಕಳಿಸಿ ಅಂತ ಲೆಟ್ರ್ ಬರೆದಿದ್ದಾರೆ. ಅದಕ್ಕೆ ರೆಸ್ಪಾಂಡ್ ಆಗಿ ಕೋಡ ಅವರು 1.3 ಲಕ್ಷ ಅಡ್ವೊಕೇಟ್ಸ್ ಇರುವಂಥ ಈ ಜಾಗದಲ್ಲಿ ಏನು ಹೇಳಿದ್ದಾರೆ, ಕೋಡ ಅವ್ರು ಹೇಳಿದ್ದಾರೆ, ಎಲ್ಲ ಅಡ್ವೊಕೇಟ್ ಅಸೋಸಿಯೇಷನ್ಗಳು, ಕರ್ನಾಟಕದಲ್ಲಿರೋ ಅಡ್ವೊಕೇಟ್ ಅಸೋಸಿಯೇಷನ್ಗಳು ಕರ್ನಾಟಕ ಬಾರ್ ಕೌನ್ಸಿಲ್ ಕೆಳಗಡೆ ನೋಂದಣಿ ಆಗಿವೆ. 2008ರಿಂದ ನೋಟಿಸ್ ಕೊಟ್ಟರು ಕೂಡ ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರು. ಈ ನೋಟೆಡ್ ದಟ್ ವೈಲ್ ಮೋಸ್ಟ್ ಆಫ್ ದ 196 ಬಾರ್ ಅಸೋಸಿಯೇಷನ್ಸ್ obtained recognition from AAB, ಅವ್ರು ಇನ್ನೂ ಹೇಳಿದ್ದಾರೆ, KSB chairman wondered how the AAB president could use vehicle nameplates against High Court irregularities. He also quoted that president's commitment to implement that health insurance. ಏನಿಲ್ಲ, ಬಾರ್ ಕೌನ್ಸಿಲ್ ಅಂತಂದರೆ ಯಾರು, ನಾವು ಲೈಸೆನ್ಸ್ ಕೊಡುವಂಥ ವ್ಯಕ್ತಿ ಕರ್ನಾಟಕ ಬಾರ್ ಕೌನ್ಸಿಲು, ನಂದು ಡೆಲ್ಲಿ ಬಾರ್ ಕೌನ್ಸಿಲು. ಇದರ ಮಿಟ್ಟಲ್, ಅವ್ರ ಹೆಸರು S.S. ಮಿಟ್ಟಲ್ ಅಂತ. ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತ, ಐ ಥಿಂಕ್ S.S. ಮಿಟ್ಟಲ್ ಕೋಡ್ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅಂತ ಬೆಂಗಳೂರಿನ ಅಡ್ವೊಕೇಟ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಂಥ ವಿವೇಕ್ ಸುಬ್ಬಾರೆಡ್ಡಿ ಹೇಳ್ತಾರೆ. ವಿವೇಕ್ ಸುಬ್ಬಾರೆಡ್ಡಿ ಜೊತೆಯಲ್ಲಿ ಎನ್ರೋಲ್ಮೆಂಟ್ಗೆ ವಿವೇಕ್ ಸುಬ್ಬಾರೆಡ್ಡಿ ಅವರೇ, ನಮ್ಗೆ ಗೊತ್ತು, ನಿಮಗೂ ನಮ್ಮದು ಸಿಕ್ಕಾಪಟ್ಟೆ ಫೈಟ್ ಎಲ್ಲ ನಡೆದಿದೆ, ಬಟ್ ಆದರೂ ನಿಮ್ಮ ಮೇಲೆ ಗೌರವ ಇದೆ. ಕಾರಣ ಯಾಕೆ ಅಂತಂದರೆ, ಯು ಆರ್ ಹೋಲ್ಡಿಂಗ್ ಒನ್ ಪೊಸಿಷನ್ ಆ್ಯಂಡ್ ಸೀನಿಯರ್ ಕೌನ್ಸಿಲ್ ಇನ್ ಹೈಕೋರ್ಟ್ ಆಫ್ ಕರ್ನಾಟಕ ವಿತ್ ಡಿಗ್ನಿಟಿ ಆಸ್ ಅನ್ ಅಡ್ವೊಕೇಟ್. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ಬಾರ್ ಕೌನ್ಸಿಲಲ್ಲಿ ಹೊಸ ಹುಡುಗರು ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂಥ ಚಂದ್ರಚೂಡ್ ಅವರು ಒಂದು ಆದೇಶ ಮಾಡಿದ್ರು. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎನ್ರೋಲ್ಮೆಂಟ್ಗೆ ಕೇವಲ 700 ರೂಪಾಯಿನೂ ಫಿಕ್ಸ್ ಮಾಡಿದ್ದು, ಬಟ್ ಅಲ್ಲಿ 25,000, 30,000, 40,000 ತಗೊಳ್ತಾರೆ. ಅದೊಂದು ವಿಚಾರ. ಈಗ ಬಡವ್ರ ಮಕ್ಕಳು ಹೇಗೆ ಎನ್ರೋಲ್ಮೆಂಟ್ ಮಾಡ್ಕೊಬೇಕು, 25,000, 40,000, 50,000 ಬಾಯಿಗೆ ಬಂದಂಗೆ ರೇಟ್ಗಳು ತಗೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಕರ್ನಾಟಕ ಬಾರ್ ಕೌನ್ಸಿಲ್ಸಲ್ಲಿ ಇಂಪ್ಲಿಮೆಂಟ್ ಮಾಡಿಸಿ ಸೀನಿಯರ್ ಹೈಕೋರ್ಟ್ ಕೌನ್ಸಿಲ್ ವಿವೇಕ್ ಸುಬ್ಬಾರೆಡ್ಡಿ ಅವರೇ. 1 ಪಾಯಿಂಟು. ಎರಡನೇದು, ಈ ವೆಲ್ಫೇರ್ ಸ್ಟ್ಯಾಂಪ್ಸ್ ಏನಿದೆ, ಇದು ಡೂಪ್ಲಿಕೇಟ್ ಆಗಿ ಪ್ರಿಂಟ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಹಣ ಮಾಡ್ತಾ, ಇದಕ್ಕೆ ಅಕೌಂಟಬಿಲಿಟಿ ಇಲ್ಲ ಅನ್ನೋ ಮತ್ತೊಂದು ಆರೋಪ ಇದೆ. ಮೂರನೇದಾಗಿ ಕರ್ನಾಟಕ ಬಾರ್ ಕೌನ್ಸಿಲಲ್ಲಿ ಎಲ್ಲ ಕ್ಯಾಶಲ್ಲಿ ತಗೊಳ್ತಾರೆ, ಅಕೌಂಟ್ಗೆ ಹಾಕ್ಸಲ್ಲ, ಅದು ಮೂರನೇ ಆರೋಪ ಇದೆ. ಟ್ರಾನ್ಸ್ಪರೆನ್ಸಿ ಇಲ್ಲ, ಆಡಿಟ್ ಆಗಲ್ಲ. ಆಮೇಲೆ ಕರ್ನಾಟಕ ಬಾರ್ ಕೌನ್ಸಿಲ್ ಮೆಂಬರ್ಸ್ ಏನಿದ್ದಾರೆ, ದೇ ಹ್ಯಾವ್ ಟು ಡಿಕ್ಲೇರ್ ದೇರ್ ಅಸೆಟ್ಸ್ ಇನ್ ಪಬ್ಲಿಕ್ ಅಂತ ಇದೆ, ಅದು ಆಗ್ತಾ ಇಲ್ಲ. ಆಮೇಲೆ ಈ ಫೀಸನ್ನು 700 ರೂಪಾಯಿ ಫೀಸ್ಗೆ ಏನೇನೋ ಲೆಕ್ಕಾಚಾರ ಹಾಕಿ 18,000, 20,000, ನಾನೇ 16,000 ಕೊಟ್ಟಿದ್ದೀನಿ. ವಿವೇಕ್ ಸುಬ್ಬಾರೆಡ್ಡಿ ಅವರೇ, ವಿತ್ ಆ್ಯಸ್ ಎ ಕೊಲೀಗ್ ಆ್ಯಂಡ್ ಇರಲಿ, ನಿಮ್ಮ ಪರ್ಸನಲ್ ವಿಚಾರ 1000 ಇದ್ಕೊಳ್ಳಿ. ರಿಕ್ವೆಸ್ಟ್ ಯು ಟು ಈ ಒಂದು ಬಾರ್ ಕೌನ್ಸಿಲ್ ನಡೀತಾ ಇರುವಂಥ ಆಮೇಲೆ ಪಾರ್ಲಿಮೆಂಟ್ ಫಿಕ್ಸ್ ಮಾಡೋದು 700 ರೂಪಾಯಿ. ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಅವರ ಬೆಂಚು ಆರ್ಡರ್ ಸಹ ಪಾಸ್ ಮಾಡಿದೆ 700 ರೂಪಾಯಿ ಮೇಲೆ ತಗೊಳಂಗಿಲ್ಲ ಅಂತ. ಬಟ್ ಎಲ್ಲ ಬಾರ್ ಕೌನ್ಸಿಲು ಮತ್ತು ಇನ್ಕ್ಲೂಡಿಂಗ್ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲು ಅತಿ ಹೆಚ್ಚಿನ ಎನ್ರೋಲ್ಮೆಂಟ್ ಫೀಸನ್ನು ಕಲೆಕ್ಟ್ ಮಾಡ್ತಾ ಇದೆ, ವಿಚ್ ಐ ಫೀಲ್ ಟು ಗ್ರೇಟ್ ಎಕ್ಸ್ಟೆಂಟ್ ಅದು
ಅನಧಿಕೃತ ಅಂತ. ಹಾಗಾಗಿ ದಯಮಾಡಿ ಇದರ ಮೇಲೆ ಕ್ರಮ ಜರುಗಿಸಿ ಉತ್ತೇಜನ ಸಿಗಲಿ, ಮತ್ತು ಸ್ಟೈಫಂಡ್ಸ್ ಕೊಡಬೇಕು, ಹೆಲ್ತ್ ಇನ್ಶೂರೆನ್ಸ್ಗಳನ್ನು ಮಾಡಲಿಕ್ಕೆ. ಯಾಕಂದರೆ ವೆಲ್ಫೇರ್ ಕಟ್ತೀವಿ, ಆ ದುಡ್ಡಲ್ಲಿ ಏನೋ ಅಡ್ವೊಕೇಟ್ಗಳಿಗೆ ವೆಲ್ಫೇರ್ ಕೊಡಲಿ, ಎಷ್ಟೋ ಜನಕ್ಕೆ ಸ್ಟೈಫಂಡ್ಸ್ ಇಲ್ಲ, ಸ್ಟೈಫಂಡ್ಸ್ ಕೊಡಲಿ. ಈ ವೆಲ್ಫೇರ್ ಸ್ಟ್ಯಾಂಪ್ ಕಟ್ಟೋದೇ ನಾವು ಸ್ಟೈಫಂಡ್ ಕೊಡಲಿ ಅಂತ ಹೊಸಪುರ ಹುಡುಗರಿಗೆ. ಆಮೇಲೆ ಇನ್ಫ್ಯಾಕ್ಟ್ ನಾವು ಮಾಡ್ತದ್ದು ಏನಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಕೊಡಬೇಕು ಮತ್ತು ಬೆನಿಫಿಟ್ ಸಿಗಲಿ ಅಂತ. ಯಾಕಂದರೆ ಇದು ಕಮರ್ಷಿಯಲ್ ಬಿಸ್ನೆಸ್ ಅಲ್ಲ ಅಂತ ಹೇಳ್ತಾ ಈ ಲೈವ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈಗ ಕರ್ನಾಟಕ ಬಾರ್ ಕೌನ್ಸಿಲ್ ಚೇರ್ಮನ್ಗೆ ಇಂಗ್ಲೀಷ್ ಬರಲ್ಲ ಅಂತ ಅಡ್ವೊಕೇಟ್ ಅಸೋಸಿಯೇಷನ್ ಹೇಳ್ತಾ ಇದೆ. ಓಕೆ, ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ನು. ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಇವರು ರೆಕಗ್ನೈಸೇ ಮಾಡಿಲ್ಲ. ಅಡ್ವೊಕೇಟ್ ಅಸೋಸಿಯೇಷನ್ ಬೆಂಗಳೂರು 2008ರಿಂದ ರಿಪೀಟೆಡ್ ನೋಟಿಸ್ ಕೊಟ್ಟರು ಕೂಡ 198 ಅಸೋಸಿಯೇಷನ್ ಕರ್ನಾಟಕದಲ್ಲಿ ನಮ್ಮ ಹತ್ರ ಅಪ್ರೂವಲ್ ತಗೊಂಡು ಇವ್ರು ತಗೊಳ್ಳೇ ಇಲ್ಲ ಅಂತ ಅವ್ರ ವಾದ ಆಗಿದೆ. ವಾಟ್ ಎವರ್ ಇಟ್ ಈಸ್ ದೇರ್, ಎರಡೂ ಕೂಡ ಅಡ್ವೊಕೇಟ್ಸ್ ಇಂಟ್ರೆಸ್ಟ್ಗೆ ವರ್ಕ್ ಮಾಡಿ. ಪ್ಲಸ್ ವಿವೇಕ್ ಸುಬ್ಬಾರೆಡ್ಡಿ ಅವರೇ 2023ರಿಂದ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಬಾರ್ದು ಅಂತ ಕರ್ನಾಟಕ ಬಾರ್ ಕೌನ್ಸಿಲ್ ಅವರು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ಅದು ನಿಮ್ಮವರೇ ಯಾರೋ ಹೇಳಿ ಮಾಡಿಸಿದ್ದಂತೆ. ನಾನು ಅದ್ರ ಮೇಲೆ ಸ್ಟೇ ತಗೊಂಡಿಲ್ಲ. ಯಾಕೆ ಅಂತಂದರೆ ಐ ವಾಂಟ್ ಇಟ್ ಟು ಬಿ ರಿಮೂವ್ಡ್. ಐ ಆಮ್ ಆಲ್ಸೋ ಎ ನೋನ್ ಸೋಷಿಯಲ್ ಆಕ್ಟಿವಿಟೀಸ್ ಪೊಲಿಟಿಷಿಯನ್. ನೀವು ಹೇಳಿ ಮಾಡಿಸಿದ್ದು ಅಂತ ಗೊತ್ತಿಲ್ಲ ನನಗೆ, ನೀವು ಮಾಡಿಸಿದ್ರು ಬೇರೆಯವ್ರು ಮಾಡಿಸಿದ್ರು ಇಂಥ ಎಫಿಷಿಯೆಂಟ್. ಆಮೇಲೆ 2025ರಲ್ಲಿ ನನ್ನ ಮೇಲೆ ಇದ್ದಂಥ ಅಲಿಗೇಷನ್ಸ್ ಏನೋ ಡೂಪ್ಲಿಕೇಟ್ ಸರ್ಟಿಫಿಕೇಟು ವಿವೇಕ್ ಸುಬ್ಬಾರೆಡ್ಡಿ ಅವರು ನಿಮಗೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನು ಅಡ್ವೊಕೇಟ್ ಅಲ್ಲ ಅಂತ ಅದನ್ನು ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಎಸ್ ಕ್ಲಿಯರ್ಡ್ ಇಟ್ ಆ್ಯಂಡ್ ಗಿವನ್ ಎ ವರ್ಡಿಕ್ಟ್ ಆನ್ ಫೆಬ್ರವರಿ 18, 2025. ಎಸ್, ಆಲ್ ಮೈ ಸರ್ಟಿಫಿಕೇಟ್ಸ್ ಆರ್ ಲೆಸ್ಟಿಮೇಟ್ ಆ್ಯಂಡ್ ಐ ಆಮ್ ಎನ್ ಎಲಿಜಿಬಲ್ ಅಡ್ವೊಕೇಟ್ ಅಂತ ಆದೇಶ ಆಗಿದೆ. ನಾನು ಪಬ್ಲಿಸೈಡ್ ಮಾಡಿದ್ದೀನಿ. ಮೈ ರಿಕ್ವೆಸ್ಟ್, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ನನ್ನ ಪ್ರಾಕ್ಟೀಸನ್ನು ನಿಷೇಧ ಮಾಡಿದೆ. ನಾಟ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ, ಕರ್ನಾಟಕ ಬಾರ್ ಕೌನ್ಸಿಲ್ ನನ್ನ ಪ್ರಾಕ್ಟೀಸನ್ನು ನಿಷೇಧ ಮಾಡಿದೆ. ಆ ರವಿ ಚಂದ್ರ ಅವ್ರ ಕೇಸಲ್ಲಿ ಅವನಿಗೆ ಸಪೋರ್ಟ್ ಮಾಡೋಕ್ಕೆ, ಒಬ್ಬ IPS ಸಪೋರ್ಟ್ ಮಾಡೋಕ್ಕೆ ಮಾಡಿದ್ದಾರೆ. ಐ ರಿಕ್ವೆಸ್ಟ್ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ ಬಾರ್ ಕೌನ್ಸಿಲ್ ಟು ವಿಡ್ರಾ ದಿಸ್ ರಿಸ್ಟ್ರಿಕ್ಷನ್ ರಿಕ್ವೆಸ್ಟು. ನಾನು ಲೆಟ್ರ್ ಕಳಿಸ್ತೀನಿ. ವಿವೇಕ್ ಸುಬ್ಬಾರೆಡ್ಡಿ ಅವರೇ, ಇದನ್ನು ನೀವೇ ರಿಕ್ವೆಸ್ಟ್ ಮಾಡಿ ಇದನ್ನು ತೆಗೆಸ್ಬೇಕು. ಯಾಕೆ ನಮ್ಮಂಥವ್ರು ಪ್ರಾಕ್ಟೀಸ್ ಮಾಡಬಾರ್ದಾ? ಥ್ಯಾಂಕ್ ಯು ವಿವೇಕ್ ಸುಬ್ಬಾರೆಡ್ಡಿ, ಲವ್ ಯು.